ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಹಾಲಪ್ಪ ಅಗ್ನಿಪ್ಪಗೋಳ್ ಎಂಬಾತನ ಮೇಲೆ 7 ಜನರು ಸೇರಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಾಯಗೊಂಡ ಹಾಲಪ್ಪ ಅವರನ್ನ ತಕ್ಷಣ ಮೂಡಲಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈಗ ನನ್ನ ಕೈ ಮುರಿದೈತ್ರಿ, ಹೊಳ್ಳಿ ಕಾಲು ಎಳ್ಬತ್ರಿ, ಹೊಳ್ಳಿ ಎದಿ ಉಸಿರು ತಗೋಕಾಗತ್ತೆ, ಹಲ್ಲು ಒಂದು ಮುರಿದೈತಿ. ಇದು ಬಡದ ಒಟ್ಟ ಮಗನ ರಂಡೆ ಮಗನ ಕಾರಣಕ್ಕಾಗಿ ನಿಮ್ಗೆ ಅವ್ರಿಗೆ ಜಗಳ ಅಂದ್ರ ಈಗ ಒಂದು 10 ವರ್ಷದಿಂದ 3 ಲಕ್ಷ ರೂಪಾಯಿ ಕೊಟ್ಟು 20 ಲಕ್ಷ ಬರ್ಸಿದ್ರಿ ಅಮೌಂಟ್ ಹೊಲದ ಸಾಸಿ ಅಗ್ನಾಪುಳ್ರಿ. ಅವ್ರು ನಿಮ್ಗೆ ಏನಾಗ್ತಾರೆ? ಅವು ನಮ್ಮ ಕಾಕನ ಆಗ್ಬೇಕ್ರ ಅಗ್ನಾಪುಳ್ರಿ. ಬರ್ಸ್ಕೊಂಡ ಮಗನ 20 ಲಕ್ಷ 3ಕ್ಕೆ 20 ಲಕ್ಷ ಕೊಡ್ತಿಲ್ಲ ಅಂದ್ರಿ. ಎಲ್ಲ ನಾವು ಕರಾರ್ನ ಒಂದು ರೊಕ್ಕ ಎಲ್ಲ ಕೊಟ್ಟು ಕಿಸ್ ಬಿಡ್ಸಕ್ ಹೋದಾಗ ಹೊಳ್ಳಿ ಮತ್ತೆ ಮರುನೊಂದು ಮಾಡ್ಕೊಂಡ್ರಿ 20 ಹಚ್ಚಿ 6 ಲಕ್ಷ ಇದು ಹೋಗಿ 20 ಹಚ್ಚಿ ಬರ್ಸೊಂದ್ರಿ. ಹೊಳ್ಳಿ ಈಗ ಮತ್ತೆ ಮಗನ ಹೊಲ ಕೊಡ್ತೀವೋ ಏನು ಕೊಡ್ತೀವಿ ಒಟ್ಟು ಹೊಡಿದು ಮಾಡಾಕಂತ ನಮ್ಮ ಟಾರ್ಚರ್ ಆಗಿ ಮಾಡಿ ತಿರ್ಕೊಂಡ್ರು. ಅದು ತಿರ್ಕೊಂಡ್ ಮಗನ ಇನ್ನೂ ಬಿಡಂಗಿಲ್ಲ ಮಗನ ಬಂದ್ರ ಅಂದ್ರು ನಾ ದುಡಿಯಾಕ ಅಲ್ಲಿದ್ದೇನ್ರಿ. ಈಗ ಬಂದ್ರು ಮತ್ತೆ 2 ದಿನ ಬಂದ್ರು ನಾನು ನೀವು ಎಂದ ಬಂದಿದ್ರಿ? 2 ಸತ್ರಿ ಬಂದು ಮೊದಲು ಎಲ್ಲಿದ್ರಿ? ಈಗ ನಿಮ್ಮ ಬಿಡಿ ಉದ್ದೇಶ ಮಗನ ಇಲ್ಲಿ ಬರೋ ಹೊಲ ಮಾರ್ಬೇಕು, ನೀವು ಹೋಗ್ಬೇಕು. ಹಿಂಗ ಹೊಲಪ್ಪ ಅಗ್ನಾಪುಳ್ರಿ, ಕರ್ಕೊಂಡ್ರಿ ರಾಯಬಾಗ್ ತಾಲೂಕ್ರಿ. ಅದೆಲ್ಲ ಹೊಳ್ಳಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕ್ರಿ. ನಾನು ಪೊಲೀಸರು ಘಟನೆ ರಾಯಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ರಾಜಿರೇಮಾಡ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.